ಜನಸೇವಕ ಸುದ್ದಿ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಸ್ವಾಗತ. ಸುದ್ದಿ ಮೂಡಲಬಾಗಿಲು ಮುಳಬಾಗಿಲು ತಾಲೂಕಿನ ಪ್ರತಿಭಾವಂತರು, ಸಾಮಾಜಿಕ ಯುವ ಹೋರಾಟಗಾರ ಹಾಗೂ ಜೆಡಿಎಸ್ ಪಕ್ಷದ ನಂಗಲಿ ಭಾಗದ ಯುವ ಪ್ರಭಾವಿ ಮುಖಂಡ ನಂಗಲಿ ಕಿಶೋರ್ ರವರ ಹುಟ್ಟುಹಬ್ಬದ ಪ್ರಯುಕ್ತ ಸಮಾಜ ಸೇವಕರು, ರೋಟರಿ ಸಂಸ್ಥೆ ಮುಳಬಾಗಿಲಿನ ಅಧ್ಯಕ್ಷರು, ಎನ್ಆರ್ಎಸ್ ಟೊಮೊಟೊ ಮಂಡಿ ಮಾಲೀಕರು, ಜೆಡಿಎಸ್ ಪಕ್ಷದ ಪ್ರಭಾವಿ ಮುಖಂಡರು ನಾಗವಾರ ಸತ್ಯಣ್ಣ ಕೇಕ್ ಕತ್ತರಿಸಿ ಸನ್ಮಾನಿಸುವ ಮೂಲಕ ಶುಭ ಕೋರಿದರು. ಏನಿವತ್ತು ನನ್ನ ತಮ್ಮನ ಸಮಾನದ ನಂಗ್ಲಿ ಕಿಶೋರ್ ಅವ್ರದ್ದು ಇವತ್ತು ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಲು ನಾವು ಮತ್ತು ನಮ್ಮ ಸ್ನೇಹಿತರು ಮತ್ತು DVC ಚಂದ್ರಶೇಖರ್ ಅವರು, SVR ರಾಮಚಂದ್ರ ಅವರವರು ಮತ್ತು ನಮ್ಮ ಡ್ರೈವರ್ ಪತಿಯವರು ಮತ್ತು ಎಲ್ಲ ಸ್ನೇಹಿತರು ಎಲ್ಲ ಸೇರಿ ಇವತ್ತು ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಲು ಕಿಶೋರನ್ನು ಕೇಳಿದಾಗ, ಅಣ್ಣ ಇರಲ್ಲ ನಾನು ಸಾಕು, ನಮಗೆ ನಿಮ್ಮ ಒಂದು ಆಶೀರ್ವಾದ ಒಂದು ಇದೇ ಸಾಕಲ್ಲ, ಅಲ್ಲಪ್ಪ ನಮಗೂ ಒಂದು ನಿಮಗೊಂದು ಆಶೀರ್ವಾದ ಮಾಡಬೇಕಂದ್ರೆ ಎಲ್ಲರೂ ಬರಬೇಕು, ನೀನು ಚೆನ್ನಾಗಿರ್ಬೇಕು ಅಂತೇಳಿ ಎಲ್ಲರೂ ಆಶೀರ್ವಾದ ಇರಬೇಕಂತೇಳಿ ನಾನು ಬರಬೇಕಂತ ಕೇಳಿದಾಗ ಆಯ್ತಾ ನಂದು ಇವತ್ತು ಅದೇ ರೀತಿ ಬಂದು ಇವತ್ತಿನ ಕೇಕ್ ಮುಖಾಂತರ ಕಟ್ ಮಾಡಿ ಸ್ವೀಟನ್ನು ಕೊಡ್ತಾ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದ್ವಿ. ಯಾಕಂದರೆ ಕಿಶೋರ್ ಅಂದರೆ ಒಂದು ಹೇಳಷ್ಟೇ ಎಲ್ಲರಿಗೂ ಗೊತ್ತಿರೋದೆ. ನಮ್ಮ ಒಂದು ಕ್ಷೇತ್ರದಲ್ಲಿ ನಂಗ್ಲಿ ಕಿಶೋರ್ ಅಂದರೆ ಎಲ್ಲರಿಗೂ ಗೊತ್ತಿರೋದು ಯಾವ ಥರ ಅವರು ಸೇವೆಗಳನ್ನು ಮಾಡ್ತಾ ಇದ್ದಾರೆ ಅಂತ. ಯಾಕಂದರೆ ಒಂದು ಬಡ ಮಕ್ಕಳಿಗೆ ಎಜುಕೇಷನ್ ಆಗಲಿ, ಒಂದು ಆರೋಗ್ಯ ಒಂದು ಪ್ರಾಬ್ಲಮ್ ಇದ್ದರೆ ನಾನಿದ್ದೀನಿ ಅಂತ ಹೋಗೋದು, ಒಂದು ದೇವಸ್ಥಾನ ಆಗಲಿ, ಯಾವುದೇ ಒಂದು ಪ್ರಾಬ್ಲಮ್ ಇದ್ದಾಗ ನಾನಿದ್ದೀನಿ ಅಂತ ಹೋಗಿ ಜೊತೆಯಲ್ಲಿದ್ದೀನಿ, ನಾನು ನಿಮ್ಮ ಜೊತೆಯಲ್ಲಿದ್ದೀನಿ ಅಂತ ಹೇಳ್ತಾನೆ. ಅದಕ್ಕೆ ನನಗೆ ಸಂತೋಷ ಆಗುತ್ತೆ. ಮತ್ತು ಅದೇ ರೀತಿ ಬೇರೆಯವ್ರು ಕೂಡ ಸಹ ನೀವು ಇಂಥವ್ರಿಗೆ ಸಹಾಯ ಮಾಡಿ ಅಂತ ಕೂಡ ಹೇಳ್ತಾರೆ. ಅದೊಂದು ಇನ್ನೂ ಒಳ್ಳೆಯತನ ಅಂತ ಹೇಳೋದು. ಯಾಕೆಂದರೆ ನಮ್ಮ ಕಿಶೋರ್ ಅವರು ನಮ್ಮ ಶಾಸಕರಾದ ಸಮೃದ್ಧಿ ಮಂಜುನವರಿಗೆ ಆತ್ಮೀಯರು, ಭಾಳ ಆತ್ಮೀಯರು. ಏನೇ ಒಂದು ಈ ಕ್ಷೇತ್ರದಲ್ಲಿ ಯಾವ್ದಾದ್ರು ಪ್ರಾಬ್ಲಮ್ ಆದ್ರೂ ಶಾಸಕ ಗಮನಕ್ಕೆ ತಂದು, ಅಣ್ಣ ಈ ಥರ ನಮ್ಗೆ ಮಾಡಿಕೊಡ್ಬೇಕು, ಈ ಥರ ಪ್ರಾಬ್ಲಮ್ ಇದೆ ಅಂತೇಳಿ ಡೈರೆಕ್ಟಾಗಿ ಕೇಳಿ ಕೆಲಸಗಳನ್ನು ಮಾಡ್ಕೊಳ್ಳೋದಂತೆ ನಮ್ಮ ಕಿಶೋರ್ ಅವರು. ಶಾಸಕರ ಹತ್ರ ಡೈರೆಕ್ಟಾಗಿ ಮಾತಾಡಿ ನಮ್ಗೆ ಈ ಥರ ನಮ್ಮ ಕ್ಷೇತ್ರದಲ್ಲಿ ಈ ಥರ ಇದೆ, ಇವತ್ತು ನೋಡಿ ಹಾಸ್ಪಿಟ್ಲು, ಇವತ್ತು ದೊಡ್ಡ ಹಾಸ್ಪಿಟ್ಲ್, ನಮ್ಮದು ಮಕ್ಕಳದು ಒಂದು ಹಾಸ್ಪಿಟ್ಲ್ ಒಂದು ನೆಂಗ್ಲಿಗೆ ಬರ್ತಾ ಇದೆ ಅಂದರೆ ನಮ್ಮ ಶಾಸಕರ ಸಹಾಯದಿಂದ ಇವತ್ತು ಅಂಥ ಕೆಲಸಗಳೆಲ್ಲ ಮಾಡಿಸ್ತಾ ಇದ್ದಾರೆ. ಎಲ್ಲ ಕೆಲಸಗಳು ಎಲ್ಲ ಕಡೆನೂ ಮಾಡಿಸ್ತಾ ಇದ್ದಾರೆ. ಒಂದು ದೊಡ್ಡ ಅಭಿಮಾನ ಇಟ್ಕೊಂಡಿದ್ದಾನೆ ಇಲ್ಲಿ ನಮ್ಮ ಜನರಲ್ಲಿ, ಒಳ್ಳೆಯ ಒಂದು ಅಭಿಮಾನ ಇಟ್ಕೊಂಡಿದ್ದಾರೆ. ಎಲ್ಲರೂ ನೆಂಗ್ಲಿ ಕಿಶೋರ್ ಅಂತ ಯಾವುದೇ ಒಂದು ಇದ್ರೂ ಆ ಥರ ಎಲ್ಲರೂ ಕೆರೆಯಕ್ಕಲ್ಲ ಅಂದ್ರೆ ಎಲ್ಲರೂ ಮಾಡಕ್ ಹೋಗಿಲ್ಲ. ಇವಾಗ ಅವ್ರ ಸ್ನೇಹಿತರಿದ್ದಾರೆ, ನಮ್ಮ ಲಕ್ಷ್ಮೀಪತಿ ಮತ್ತು ಶ್ರೀಧರು ಮತ್ತು ಎಲ್ಲ ಸ್ನೇಹಿತರು, ಯಾವುದೇ ಒಂದು ಇವರು ಯಾವುದೊಂದು ಮಾತೊಂದು ತೀರ್ಮಾನ ತಗೊಂಡ್ರು ಎಲ್ಲರೂ ಒಂಥರ ಕೆಲಸನ ಮುಗಿಸೋವರೆಗೂ ಹೋಗಿ ಜೊತೆಯಲ್ಲಿದ್ದು ಇಂಥ ಕೆಲಸಗಳೆಲ್ಲ ಮಾಡ್ತಾರೆ, ಒಳ್ಳೆ ಕೆಲಸ ಮಾಡ್ತಾರೆ. ಇವತ್ತು ಇದೇ ತರ ನಮ್ಮ ಕಿಶೋರ್ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ. ಇಂಥ ಹುಟ್ಟುಹಬ್ಬದ ಶುಭಾಶಯಗಳನ್ನು ನೂರಾರು ಮಾಡಬೇಕು. ಅವ್ರಿಗೆ ದೇವರ ಆಶೀರ್ವಾದ ಚೆನ್ನಾಗಿ ಇಕ್ಬೇಕು, ಎಲ್ಲರ ಜನರ ಆಶೀರ್ವಾದನೂ ಇರಬೇಕು. ಅವರು ಇದೇ ತರ ನಮ್ಮ ಜನರಿಗೆ ಸೇವೆ ಮಾಡಬೇಕು, ಸೇವೆ ಮಾಡ್ತಾ ಇದ್ದಾರೆ.
ಇದೇ ತರ ಇನ್ನ ಮುಂದಿನ ದಿನಗಳಲ್ಲಿ ಇನ್ನ ಹೆಚ್ಚಿನ ರೀತಿಗಳಲ್ಲಿ ಸೇವೆ ಮಾಡಲಿ, ಒಳ್ಳೆಯ ಒಂದು ವ್ಯಕ್ತಿ ಅಂತ ನಮ್ಮ ಕ್ಷೇತ್ರದಲ್ಲಿ ಅನ್ಸ್ಕೊಂಡಿದ್ದಾರೆ. ಅಂತ ಒಂದು ಹೆಸರು ಬರೋದು ನಮ್ಮ ಜನರಲ್ಲಿ ಯಾರಿಗೋ ಒಬ್ಬೊಬ್ಬರಿಗೆ ಅಂತ ವ್ಯಕ್ತಿ ಇವತ್ತು ನಮ್ಮ ಕಿಶೋರ್. ಆ ಕಿಶೋರ್ಗೆ ಇವಾಗ ಎಲ್ಲರೂ ಸೇರಿ ಇವತ್ತು ಎಲ್ಲಾ ಕಡೆನೂ ನಾವು ಶುಭಾಶ್ ಕೋರ್ಬೇಕು, ಹುಟ್ಟುಹಬ್ಬ ಶುಭಾಶಯಗಳನ್ನು ಕೋರ್ಬೇಕು ಅಂತ ಹೇಳ್ತಾನೆ ಇದ್ದಾರೆ. ನಾನು ಸ್ವಲ್ಪ ಎಲ್ಲೋ ಹೋಗ್ಬೇಕಂತಪ್ಪ ಕೇಳಿ ಅದಕ್ಕೋಸ್ಕರ ಬೇಗನೆ ಮುಗಿಸ್ಬಿಟ್ಟು ಇವತ್ತು ಹುಟ್ಟುಹಬ್ಬದ ಶುಭಾಶಯಗಳನ್ನು ನಾವು ಎಲ್ಲರೂ ಸೇರಿ ಇವತ್ತೊಂದು ಅವ್ರಿಗೆ ಕೋರಿದ್ದೆ. ಇದಕ್ಕೆ ಎಲ್ಲರೂ ನೀವು ಸಾಥ್ ಕೊಡಿ. ಎಲ್ರಿಗೂ ನಮಸ್ಕರಿಸ್ತಾ ಜೈ ಹಿಂದ್ ಜೈ ಕನ್ನಡ. ಒಂದು ತುಂಬಾ ಸಂತೋಷಕರವಾಗಿದೆ. ಯಾಕಂತ ಹೇಳಿದ್ರೆ ಮೊದಲನೇದಾಗಿ ಎಲ್ಲಾ ರಂಗಗಳಲ್ಲೂ ಮುನ್ನುಗ್ಗಕ್ಕೆ ಮೊದಲು ನನಗೆ ಸಪೋರ್ಟ್ ಮಾಡಿರುವಂತ ನನ್ನ ಪೋಷಕರಿಗೆ, ಮತ್ತೆ ನಮ್ಮ ಅಕ್ಕ, ಮತ್ತೆ ನನ್ನ ಗೆಳೆಯರು, ಮತ್ತೆ ನಮ್ಮ ಹುಡುಗರಿಗೂ, ಮತ್ತೆ ನಮ್ಮ ಎಲ್ಲ ಹಿರಿಯರಿಗೂ ನಾನು ಒಂದು ಋಣಿ ಅಂತ ಹೇಳ್ಬೋದು. ಇವತ್ತಿನ ದಿನ ಒಂದು ಎಲ್ಲ ಸಮಸ್ಯೆಗಳಿಗಾಗ್ಲಿ, ಯಾವುದೇ ಒಂದು ಹೋರಾಟಗಳಿಗಾಗಿ, ಯಾವುದೇ ವಿಚಾರಗಳಿಗಾಗ್ಲಿ ಮುಂದೆ ಹೋಗ್ಬೇಕಂತ ಹೇಳಿದ್ರೆ ಮನೆಯಲ್ಲಿ ಸಪೋರ್ಟ್ ಇದ್ರೆ ಮಾತ್ರ ನಾವೇನಾದ್ರೂ ಮುಂದೆ ಮಾಡಕ್ಕಾಗತ್ತೆ. ಮನೆಯಲ್ಲಿ ಮತ್ತೆ ನಮ್ಮ ಜೊತೆಯಲ್ಲಿ ಇರುವಂತರ ಸಪೋರ್ಟ್ ಇದ್ರೆ ಮಾತ್ರ ನಾವ್ ಏನೇ ಇರ್ಲಿ ಸಾಧನೆ ಮಾಡಕ್ಕಾಗತ್ತೆ. ಇವತ್ತಿನ ದಿನ ಇಷ್ಟೊಂದು ಹೆಸರು ಬರ್ಬೇಕು, ಇಷ್ಟೊಂದು ಇದು ಮಾಡ್ಬೇಕಂತ ಹೇಳಿದ್ರೆ ನಮ್ಮ ಎಲ್ಲರ ಹಿರಿಯರ, ಮತ್ತೆ ನಮ್ಮ ಪೋಷಕರು, ಮತ್ತೆ ನಮ್ಮ ಹುಡುಗರು, ನಮ್ಮ ಗೆಳೆಯರು, ಮತ್ತೆ ನನ್ನ ಹಿತೈಷಿಗಳ ಒಂದು ಸಹಕಾರ ಮತ್ತೆ ಆಶೀರ್ವಾದದಿಂದೆ ಇವತ್ತಿನ ದಿನ ನಮ್ಮ NR ಸತ್ಯಣ್ಣವರು, ಮತ್ತೆ SBR ಅಣ್ಣವರು, ಮತ್ತೆ DVC ಚಂದ್ರಣ್ಣವರು ಇವರೆಲ್ಲರೂ ಬಂದು ಒಂದು ಬರ್ತ್ಡೇ ವಿಶ್ ಮಾಡಿ ಆಶೀರ್ವಾದ ಮಾಡಿದ್ದಾರೆ. ಅವ್ರಿಗೆ ನಾನು ಕೃತಜ್ಞತೆಗಳಿಂದ ಇದೇ ರೀತಿ ನಮ್ಮ ಮೇಲೆ ಮತ್ತೆ ನಮ್ಮೆಲ್ಲರ ಹುಡುಗರ ಮೇಲೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ಹೇಳ್ಬಿಟ್ಟು ನಾನು ಪ್ರಾರ್ಥನೆ ಮಾಡ್ತೀನಿ. ಹಾಗೆ ನಮ್ಮ ಶಾಸಕರ ಸಮೃದ್ಧಿ ಮಂಜಣ್ಣವರು ಸಹ ಒಂದು ಸ್ವಂತ ತಮ್ಮನಿಗಿಂತ ಹೆಚ್ಚಾಗಿ ನನ್ನ ನೋಡ್ಕೊಂತಾರೆ. ಸ್ವಂತ ತಮ್ಮನಿಗಿಂತ ಹೆಚ್ಚಾಗಿ ಆಶೀರ್ವಾದ ಮಾಡಿ ಪ್ರತಿಯೊಂದು ವಿಚಾರದಲ್ಲೂ ನಾನು ಇದ್ದೇನೆ ಮುನ್ನುಗ್ಗು ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಸುಮಾರು ಏನು ಫೆಬ್ರವರಿ ಅವರಿಗೆ ಸೀಟ್ ಅನೌನ್ಸ್ ಮಾಡಕ್ ಮುಂಚೆಯಿಂದನೂ ಸಹ ಯಾವ ರೀತಿ ಅಭಿಮಾನ, ಪ್ರೀತಿ, ವಾತ್ಸಲ್ಯ ಇದೆಯೋ ಇವಾಗ ಅದಕ್ಕಿಂತ ಹೆಚ್ಚಾಗಿ ನನ್ನ ನೋಡ್ಕೊಂತಿದ್ದಾರೆ. ಇದೇ ರೀತಿ ನಮ್ಮೆಲ್ಲರ ಮೇಲೂ ನಿಮ್ಮೆಲ್ಲರ ಆಶೀರ್ವಾದವಿರಲಿ ಅಂತ ಹೇಳ್ಬಿಟ್ಟು ನಾನು ಪ್ರಾರ್ಥನೆ ಮಾಡುತ್ತಾ ಈ ಒಂದು ಹುಟ್ಟು ಹಬ್ಬದ ದಿನದಂದು ನಿಮ್ಮೆಲ್ಲರ ಆಶೀರ್ವಾದಕ್ಕೆ ನನ್ನ ಧನ್ಯವಾದಗಳನ್ನು ತಿಳಿಸ್ತೇನೆ. ಧನ್ಯವಾದಗಳು.